ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ಪ್ರಥಮ ಸಂಕಲನಾತ್ಮಕ ಮೌಲ್ಯಮಾಪನ SA1 ಸೆಪ್ಟೆಂಬರ್ 2025ರಲ್ಲಿ LBA ಆಧರಿಸಿ ನಾವು ಪ್ರಶ್ನೆ ಪತ್ರಿಕೆಯನ್ನು 6ನೇ ತರಗತಿ ಸಮಾಜ ವಿಜ್ಞಾನದಲ್ಲಿ ರಚಿಸಿದ್ದೀವಿ. ಎಲ್ಲ ವಿಷಯಗಳಲ್ಲಿ SA1 ಕ್ವಶನ್ ಪೇಪರ್ ಸಿಗ್ತವೆ, LBAಗಳು ಕೂಡ ಸಿಗ್ತವೆ. ಸೊ ಯಾರಿಗೆ ಇಂಟ್ರೆಸ್ಟೆಡ್ ಇದೆಯಲ್ಲ ಅವರು ಈ ನಂಬರ್ಗೆ ಜಸ್ಟ್ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ 9964050759 ಅವುಗಳನ್ನು ನೀವು ಏನು ಮಾಡಬೇಕಾಗ್ತದೆ, ಪರ್ಚೇಸ್ ಮಾಡಬೇಕಾಗ್ತದೆ. ವಾಟ್ಸಪ್ಪಲ್ಲಿ ಕೇವಲ ಮೆಸೇಜ್ ಹಾಕಿದರೆ ಸಾಕು. ಇಲ್ಲಿ ಕ್ವಶನ್ ಪೇಪರನ್ನು ಸಹಿತ ಡೀಟೇಲ್ ಆಗಿ ನಾನು ತೋರಿಸ್ತೀನಿ. SA1ನ ಎಲ್ಲ ಕ್ವಶನ್ ಪೇಪರ್ಗಳು LBA ಮೇಲೆ ಪ್ರಿಪೇರ್ ಮಾಡಿದ್ದೀವಿ, ಅವೈಲೇಬಲ್ ಇದ್ದಾವೆ. ಫಸ್ಟ್ ಪ್ರಶ್ನೆ ಪತ್ರಿಕೆ ವಿನ್ಯಾಸ ನೋಡ್ಕೊಂಡು ಬರೋಣ. ಉದ್ದೇಶವಾರು ಅಂಕ ಹಂಚಿಕೆಗಳಲ್ಲಿ ಜ್ಞಾನಕ್ಕೆ 10, ತಿಳುವಳಿಕೆ 12, ಅನ್ವಯ 10, ಕೌಶಲ 8, ಒಟ್ಟಾರೆ 40. ಪ್ರಶ್ನವಾರು ಅಂಕ ಹಂಚಿಕೆಗಳನ್ನು ನೋಡೋದಾದರೆ ವಸ್ತುನಿಷ್ಠ ಮತ್ತು ಅತಿ ಕಿರು ಉತ್ತರ 12 ಅಂಕ, 2 ಅಂಕದ್ದು ಕಿರು ಉತ್ತರ 20 ಅಂಕ, ದೀರ್ಘ ಉತ್ತರ 4 ಅಂಕದ್ದು 8 ಅಂಕ, ಟೋಟಲಿ 40 ಮಾರ್ಕ್. ಕಠಿಣತೆ ಮಟ್ಟ ಸರಳ 35, ಸಾಧಾರಣ 40, ಕಠಿಣ 25. ಸೊ ಒಟ್ಟಾರೆ 100% ಆಗಿರ್ತಕ್ಕಂಥ ವೇಟೇಜ್ ಇದೆ. ಇನ್ನು ಘಟಕವಾರು ಅಂಕ ಹಂಚಿಕೆಗಳನ್ನು ನೋಡೋದಾದರೆ ಸೊ ಟೋಟಲಿ ನಾವೇನು ಮಾಡಿದ್ದೀವಿ ಅಂದರೆ ಇಷ್ಟು ಪಾಠಗಳನ್ನು ತೆಗೆದುಕೊಂಡಿದ್ದೀವಿ. 40% ಸಿಲೆಬಸ್ ಅದ. ಸೊ ಆ್ಯಸ್ ಪರ್ ಡಿಪಾರ್ಟ್ಮೆಂಟ್ ರೂಲ್ಸು. ಆಮೇಲೆ 40 ಅಂಕಗಳಲ್ಲಿರ್ತಕ್ಕಂಥ ಪರೀಕ್ಷೆ. ಇಲ್ಲಿರ್ತಕ್ಕಂಥ ಎಲ್ಲ ಪ್ರಶ್ನೆಗಳನ್ನು ಏನು ಮಾಡಿದ್ದೀವಿ, LBAಗಳಿಂದ ಆರಿಸಿದ್ದೀವಿ. ಸೊ ಇದನ್ನು ಕೂಡ ತಾವು ಸ್ಕ್ರೀನ್ಶಾಟ್ ತೊಗೊಳ್ಬೋದು ಅಥವಾ ಅದನ್ನು ನೋಡಿಕೊಳ್ಳಬಹುದು. ಇದು ಪ್ರಶ್ನೆ ಪತ್ರಿಕೆ ಇತ್ತು. ಸೊ ನಾನು ಡೈರೆಕ್ಟಾಗಿ ನಿಮಗೆ ಕೀ ಆನ್ಸರ್ ಪೇಜ್ಗೆ ಕರ್ಕೊಂಡು ಬರ್ತೀನಿ. ಎಸ್, ಪ್ರಥಮ ಸಂಕಲನಾತ್ಮಕ ಮೌಲ್ಯಮಾಪನ SA1 ಸೆಪ್ಟೆಂಬರ್ 2025 ಮಾದರಿ ಉತ್ತರ ಪತ್ರಿಕೆ, ವರ್ಗ 6, ವಿಷಯ ಸಮಾಜ ವಿಜ್ಞಾನ, ಸಮಯ 90 ನಿಮಿಷ, ಅಂಕಗಳು 40. ಸೊ ಫಸ್ಟ್ ಮೇನ್ಸಲ್ಲಿ ಬಹು ಆಯ್ಕೆ ಪ್ರಶ್ನೆಗಳಿದ್ದಾವೆ. 6 ಪ್ರಶ್ನೆಗಳು, ಪ್ರತಿ ಸರಿಯಾದ ಉತ್ತರಕ್ಕೆ 1 ಅಂಕ, 6 ಪ್ರಶ್ನೆ 6 ಅಂಕ. ಪ್ರಶ್ನೆ 1, ಇತಿಹಾಸದ ಪಿತಾಮಹನೆಂದು ಇವರನ್ನು ಕರೆಯಲಾಗುತ್ತದೆ. A. ಆಡಮ್ ಸ್ಮಿತ್, B. ಹೆರೋಡೋಟಸ್, C. ಆಗಸ್ಟ್ ಕಾಮ್ಟೆ, D. ಕಲ್ಹಣ. ಸರಿಯಾದ ಉತ್ತರ ಆಪ್ಷನ್ B, ಹೆರೋಡೋಟಸ್ ಇಸ್ ದ ರೈಟ್ ಆನ್ಸರ್. ಪ್ರಶ್ನೆ 2, ಕರ್ನಾಟಕದ ಏಕೀಕರಣಗೊಂಡಿದ್ದು ಯಾವಾಗ ಅಂತ ಕೇಳಿದರು. A. 1956 ನವೆಂಬರ್ 2, B. 1973 ನವೆಂಬರ್ 1, C. 1956 ನವೆಂಬರ್ 1, D. 1983 ನವೆಂಬರ್ 1. ಸೊ ದ ರೈಟ್ ಆನ್ಸರ್ ಇಸ್ ಆಪ್ಷನ್ C, 1956 ನವೆಂಬರ್ 1 ಅನ್ನೋದು ಸರಿ ಇದೆ. ಪ್ರಶ್ನೆ 3, ಭಾರತದಲ್ಲಿ ಮೊದಲ ಚುನಾಯಿತ ಸಂಸತ್ತು ಅಸ್ತಿತ್ವಕ್ಕೆ ಬಂದ ವರ್ಷ ಕೇಳಿದರು. ಸೊ C, 1952 ಗೊತ್ತಿರಲಿ. ಇನ್ನು ಭೂಸ್ವರೂಪದ ಕುರಿತಾಗಿ ಈ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ ಅಂತ ಕೇಳಿದರು. ಅದರಲ್ಲಿ ಎಲ್ಲ ಹೇಳಿಕೆಗಳು ಸರಿಯಾಗಿದ್ದೀವಿ ಅಂತಕ್ಕಂಥ ಆಯ್ಕೆ ಸರಿ ಇದೆ. ಸೊ 3 ಹೇಳಿಕೆಗಳು ಸರಿಯಾಗಿ ಇದ್ದಾವೆ. ಪ್ರಶ್ನೆ 5, ಶಾತವಾಹನರ ಆಡಳಿತ ಭಾಷೆ ಯಾವುದಾಗಿತ್ತು ಅಂತ ಕೇಳಿದರು. A. ಸಂಸ್ಕೃತ, B. ಪ್ರಾಕೃತ, C. ಕನ್ನಡ, D. ತೆಲುಗು. ಸೊ ಸರಿಯಾದ ಉತ್ತರ ಆಪ್ಷನ್ B, ಪ್ರಾಕೃತ. 6ನೇ ಪ್ರಶ್ನೆ, ಹೊಸ ಧರ್ಮಗಳ ಉದಯದ ಕಾಲದಲ್ಲಿದ್ದ ಪ್ರಮುಖ ಗಣರಾಜ್ಯ ಯಾವುದು. A. ಮಗಧ, B. ಶಾಕ್ಯ, C. ವಜ್ಜಿ, D. ಕುರು. ಸರಿಯಾದ ಉತ್ತರ ಆಪ್ಷನ್ C, ವಜ್ಜಿ. ಇನ್ನು 1 ಅಂಕದ 6 ಪ್ರಶ್ನೆಗಳಿದ್ದಾವೆ, ಅವುಗಳನ್ನು ವಾಕ್ಯದಲ್ಲಿ ಬರೀಬೇಕು. ಪ್ರಶ್ನೆ 7, ಡಾಕ್ಟರ್ BR ಅಂಬೇಡ್ಕರ್ ಅವರು ಯಾವ ಧರ್ಮವನ್ನು ಸ್ವೀಕರಿಸಿದರು ಅಂತ ಕೇಳಿದರು. ಬೌದ್ಧ ಧರ್ಮ. 8, ವಾಣಿ ವಿಲಾಸ ಸಾಗರ ಆಣೆಕಟ್ಟು ನಿರ್ಮಿಸಿದವರು ಯಾರು. ಉತ್ತರ ಮೈಸೂರಿನ ಅರಸರು. 9, ಉತ್ಖನನ ಎಂದರೇನು. ಮಾನವನ ಪ್ರಾಚೀನ ಅವಶೇಷ ಅಥವಾ ಪಳೆಯುಳಿಕೆಗಳನ್ನು ಹೊರತೆಗೆಯಲು ನಡೆಸುವ ವೈಜ್ಞಾನಿಕವಾದ ಭೂ ಅಗೆತವೇ ಉತ್ಖನನ. 10, ಗೌತಮ ಬುದ್ಧನ ತಂದೆ ತಾಯಿ ಯಾರು. ತಂದೆ ಶುದ್ಧೋಧನ, ತಾಯಿ ಮಾಯಾದೇವಿ. 11ನೇ ಪ್ರಶ್ನೆ, ಜಾತ್ಯತೀತತೆ ಎಂದರೇನು ಅಂತ ಕೇಳಿದರು. ರಾಜ್ಯವು ಧರ್ಮದ ಹೆಸರಿನಲ್ಲಿ ಪಕ್ಷಪಾತ ಮಾಡದೆ ಎಲ್ಲ ಮತಧರ್ಮಗಳನ್ನು ಸಮಾನ ದೃಷ್ಟಿಯಿಂದ ನೋಡೋದೇ ಜಾತ್ಯತೀತತೆ ಅಂತ ಹೇಳ್ತೀವಿ. 12ನೇ ಪ್ರಶ್ನೆ, ಯಾವುದರಿಂದ ನೀವು ಭೂಮಿಯ ನೈಜ ಚಿತ್ರಣ ಮತ್ತು ಆಕಾರಗಳನ್ನು ಪಡಿತೀರಿ ಅಂತ ಕೇಳಿದರು. ಉಪಗ್ರಹಗಳಿಂದ ಅನ್ನೋದು ಸರಿಯಾದ ಉತ್ತರ. ಇನ್ನು 2 ಅಂಕದ ಪ್ರಶ್ನೆಗಳು 10 ಇದ್ದಾವೆ. ಸೊ ಪ್ರತಿ ಸರಿಯಾದ ಉತ್ತರಕ್ಕೆ 2 ಅಂಕ, 10 ಪ್ರಶ್ನೆ 20 ಅಂಕ. ಪ್ರಶ್ನೆ 13, ವೇದಗಳನ್ನು ಹೆಸರಿಸಿ ಅಂತ ಕೇಳಿದರು. ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವರ್ಣ ವೇದ. 14, ಭಾರತೀಯ ಮೌಲ್ಯಗಳನ್ನು ತಿಳಿಸಿ ಅಂತ ಕೇಳಿದರು. ಆಚಾರ್ಯ ದೇವೋಭವ, ಅಹಿಂಸೆ, ಎಲ್ಲ ಜನರು ಸುಖಿಗಳಾಗಲಿ, ಸರ್ವಧರ್ಮ ಸಮಾನತೆ ಅನ್ನೋದು ಸರಿ ಇದೆ. 15ನೇ ಪ್ರಶ್ನೆ, ಬೆಂಗಳೂರು ವಿಭಾಗದ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರನ್ನು ತಿಳಿಸಿ. ಕುವೆಂಪು, ಮಾಸ್ತಿ ವೆಂಕಟೇಶ ಅಯ್ಯಂಗಾರ, UR ಅನಂತಮೂರ್ತಿ. 16ನೇ ಪ್ರಶ್ನೆ, ಮಹಾವೀರನ ಬೋಧನೆಗಳನ್ನು ತಿಳಿಸಿ ಅಂತ ಕೇಳಿದರು. ಹಿಂಸೆ, ಕಳ್ಳತನ ಮಾಡದಿರುವುದು, ಸಂಪತ್ತಿನ ಸಂಗ್ರಹ ಮಾಡದಿರುವುದು, ಸುಳ್ಳು ಹೇಳಬಾರದು, ಬ್ರಹ್ಮಚರ್ಯವನ್ನು ಪಾಲನೆ ಮಾಡೋದು ಇಸ್ ದ ರೈಟ್ ಆನ್ಸರ್. 17ನೇ ಪ್ರಶ್ನೆ, ಅಮೋಘ ವರ್ಷ ನೃಪತುಂಗನ ಸಾಧನೆಗಳನ್ನು ಬರೀರಿ ಅಂತ ಕೇಳಿದರು. ಇವರು 60 ವರ್ಷಗಳ ಕಾಲ ಆಳ್ವಿಕೆಯನ್ನು ಮಾಡ್ತಾರೆ. ವಿದ್ವಾಂಸನಾಗಿದ್ದರು. ಮಾನ್ಯಖೇಟ ಪಟ್ಟಣವನ್ನು ನಿರ್ಮಾಣ ಮಾಡಿದರು. ನೃಪತುಂಗನ ಕಾಲ ವಿಶ್ವದ 4 ವಿಶಾಲ ಸಾಮ್ರಾಜ್ಯಗಳಲ್ಲಿ
ರಾಷ್ಟ್ರಕೂಟ ಸಾಮ್ರಾಜ್ಯ ಒಂದಾಗಿತ್ತೆಂದು ವಿದೇಶಿ ಪ್ರವಾಸಿಗ ಸುಲೇಮಾನ್ ಏನು ಮಾಡಿದ್ದಾನೆ ಬರೆದಿದ್ದಾನೆ ಅಂತ ಬರೆದ್ರೆ ಸಾಕು. 18ನೇ ಪ್ರಶ್ನೆ, ಪೌರನ ಲಕ್ಷಣಗಳನ್ನು ಪಟ್ಟಿ ಮಾಡಿ. ಸೊ ಪೌರ ಭಾರತ ಸಂವಿಧಾನದ ರಾಷ್ಟ್ರಧ್ವಜ, ರಾಷ್ಟ್ರಗೀತೆಗಳನ್ನು ಗೌರವಿಸಬೇಕು ಹಾಗೂ ಭಾರತದ ಸ್ವಾತಂತ್ರ್ಯ ಹೋರಾಟದ ತ್ಯಾಗ ಬಲಿದಾನಗಳನ್ನು ಗೌರವಿಸಬೇಕು. ವೈಜ್ಞಾನಿಕ ಮನೋಭಾವ, ಮಾನವೀಯತೆ, ಸುಧಾರಣಾ ಮನೋಭಾವವನ್ನು ಹೊಂದಬೇಕು. ಸಂವಿಧಾನಕ್ಕೆ ನಿಷ್ಠರಾಗಿ ಆಶಯಗಳನ್ನು ಗೌರವಿಸಬೇಕು. ಚುನಾವಣೆಯಲ್ಲಿ ಮತ ಚಲಾಯಿಸಬೇಕು. ಭಾಷೆ, ಧರ್ಮ, ಜಾತಿ, ಪಂಥಗಳನ್ನು ಮೀರಿ ಎಲ್ಲರನ್ನ ಸಹೋದರರಂತೆ ಕಾಣಬೇಕು ಅನ್ನೋದು ಉತ್ತರ. 19ನೇ ಪ್ರಶ್ನೆ, ನೀನಿರುವ ಪ್ರಜಾಪ್ರಭುತ್ವ ಸರ್ಕಾರದ ವ್ಯವಸ್ಥೆ ಹಾಗೂ ಸರ್ವಾಧಿಕಾರಿ ಸರ್ಕಾರದ ವ್ಯವಸ್ಥೆಯ ನಡುವಿನ ಭಿನ್ನತೆಗಳು ಕೇಳಿದ್ರು ವ್ಯತ್ಯಾಸ. ಪ್ರಜಾಪ್ರಭುತ್ವ ಸರ್ಕಾರದಲ್ಲಿ ಇಲ್ಲಿ ಜನರಿಂದ ಆಯ್ಕೆಯಾದ ಪ್ರತಿನಿಧಿಗಳ ಮೂಲಕ ಆಳ್ವಿಕೆ ನಡೆದರೆ ಜನ ಬೆಂಬಲದಿಂದ ಪ್ರಜೆಗಳೇ ಪ್ರಭುಗಳಾಗಿ ಆಡಳಿತ ಮಾಡೋದು ಪ್ರಜಾಪ್ರಭುತ್ವದ ಸರ್ಕಾರ. ಇನ್ನು ಸರ್ವಾಧಿಕಾರ ಸರ್ಕಾರದಲ್ಲಿ ಇಲ್ಲಿ ರಾಜ್ಯದ ಸಂಪೂರ್ಣ ಅಧಿಕಾರ ಒಬ್ಬ ವ್ಯಕ್ತಿ ಅಥವಾ ಒಂದು ಸಣ್ಣ ಗುಂಪಿನಲ್ಲಿ ಕೇಂದ್ರೀಕೃತವಿರುತ್ತದೆ. ಯಾರ ಹಾಗೂ ಯಾವ ಬಗೆಯ ನಿರ್ಬಂಧವಿಲ್ಲದ ಏಕ ವ್ಯಕ್ತಿ ಹಾಗೂ ಒಂದು ಗುಂಪಿನ ಅಭಿಪ್ರಾಯವೇ ಪ್ರಮುಖವಾಗಿರ್ತದೆ. ಸರ್ವಾಧಿಕಾರಿ ತನ್ನಿಚ್ಛೆಯಂತೆ ಆಡಳಿತವನ್ನೇ ನಡೆಸೋದು. 20ನೇ ಪ್ರಶ್ನೆ, ಸಂವಿಧಾನದ ಮಹತ್ವವನ್ನು ತಿಳಿಸಿ ಅಂತ ಕೇಳಿದರು. ಇಲ್ಲಿ ಸಂವಿಧಾನ ಜನತೆಯ ಆದರ್ಶ ಆಕಾಂಕ್ಷೆಗಳನ್ನು ಪ್ರತಿಬಿಂಬಿಸ್ತದೆ. ಸಂವಿಧಾನ ಸುಖಿ ರಾಜ್ಯ ಸ್ಥಾಪನೆಗೆ ನಿರ್ದೇಶನ ಕೊಡುತ್ತದೆ. ಸರ್ಕಾರದ ನೀತಿ ಮತ್ತು ಕಾರ್ಯವಿಧಾನಗಳ ನಿಯಂತ್ರಣ, ಕಾನೂನಿನ ಎದುರು ಎಲ್ಲರೂ ಸಮಾನ ಎಂಬ ಸೂತ್ರ ಎತ್ತಿ ಹಿಡಿತದೆ. ಪ್ರಜೆಗಳ ಹಕ್ಕನ್ನು ರಕ್ಷಿಸ್ತದೆ ಅಂತ ಬರೆದ್ರೆ ಸಾಕು. ಇನ್ನು ನೀನು ಭಾರತದ ಪೌರನಾಗಿ ನಿರ್ವಹಿಸಬೇಕಾದ ಕರ್ತವ್ಯಗಳನ್ನು ಪಟ್ಟಿ ಮಾಡುವಂತೆ ಕೇಳಿದ್ದಾರೆ. ಸೊ ಸಂವಿಧಾನ, ರಾಷ್ಟ್ರಧ್ವಜ, ರಾಷ್ಟ್ರಗೀತೆಯನ್ನು ಗೌರವಿಸಬೇಕು ಹಾಗೂ ಭಾರತದ ಸ್ವಾತಂತ್ರ್ಯ ಹೋರಾಟದ ತ್ಯಾಗ ಬಲಿದಾನಗಳನ್ನು ಗೌರವಿಸಬೇಕು. ವೈಜ್ಞಾನಿಕ ಮನೋಭಾವ, ಮಾನವೀಯತೆ, ಸುಧಾರಣಾ ಮನೋಭಾವವನ್ನು ಹೊಂದಬೇಕು. ಸಂವಿಧಾನಕ್ಕೆ ನಿಷ್ಠರಾಗಿ ಆಶಯಗಳ ಗೌರವ, ಚುನಾವಣೆಯಲ್ಲಿ ಮತ ಚಲಾಯಿಸುವುದು, ಭಾಷೆ, ಧರ್ಮ, ಜಾತಿ, ಪಂಥಗಳನ್ನು ಮೀರಿ ಎಲ್ಲರನ್ನ ಸಹೋದರಂತೆ ಕಾಣೋದು, ದೇಶಕ್ಕೆ ಆಪತ್ತು ಬಂದಾಗ ರಕ್ಷಣಾ ಕಾರ್ಯದಲ್ಲಿ ತೊಡಗೋದು ಕೂಡ ಪೌರನ ಆದ್ಯ ಕರ್ತವ್ಯ. 22 ನಕಾಶೆಗಳ ಉಪಯೋಗಗಳನ್ನು ತಿಳಿಸಿ ಅಂತ ಕೇಳಿದ್ದಾರೆ. ನಕಾಶೆಗಳು ನಮಗೆ ನಗರ, ಜಿಲ್ಲೆ, ರಾಜ್ಯ, ದೇಶ, ಖಂಡ ಮುಂತಾದವುಗಳ ಸ್ಥಳ ನಿರ್ದೇಶನ ಮಾಡ್ತದೆ. ಭೌತಿಕ ಲಕ್ಷಣಗಳನ್ನು ತಿಳಿಯಲು ಸಹಾಯಕ, ಸಾರಿಗೆ ಸಂಪರ್ಕ ಅರಿಯಲು, ಬೆಳೆ, ಖನಿಜ, ಕೈಗಾರಿಕೆಗಳ ಹಂಚಿಕೆ ತಿಳಿಯಲು, ಯುದ್ಧ ಮತ್ತು ರಕ್ಷಣೆ ಸಂದರ್ಭದಲ್ಲಿ ಸೈನಿಕರಿಗೆ ಉಪಯುಕ್ತ, ಪ್ರವಾಸಿಗರಿಗೆ ಮಾರ್ಗದರ್ಶನ ಮಾಡ್ತದೆ ಅನ್ನೋದನ್ನು ಬರೆದ್ರೆ ಸಾಕು. ಇನ್ನು 5-6 ವಾಕ್ಯದಲ್ಲಿ ಉತ್ತರಿಸಿರಿ ಒಳಗೆ ಏನು ಕೇಳಿದ್ದಾರೆ ಅಂದ್ರೆ 4 ಮಾರ್ಕ್ಸಿನ ಕ್ವಶನ್ಸ್ ಅದ. ಸೊ ಟೋಟಲಿ 2 ಇದಾವೆ, 8 ಅಂಕ. ಪೂರ್ವದ ಕಾಲ ಮತ್ತು ಉತ್ತರದ ವೇದ ಕಾಲದ ಸಮಾಜಕ್ಕಿರುವ ವ್ಯತ್ಯಾಸಗಳನ್ನು ಕೇಳಿದರು. ಪೂರ್ವ ವೇದ ಕಾಲದಲ್ಲಿ ಏನದಂದ್ರೆ ಪ್ರಾಚೀನ ವೇದ ಋಗ್ವೇದದ ಕಾಲ, ಮಹಿಳೆಯರ ಸ್ಥಾನಮಾನ ಉತ್ತಮ, ರಾಜಕೀಯ ಸಂಸ್ಥೆಗಳಾದ ಸಭಾ, ಸಮಿತಿ, ವಿಧಾತ, ಬಾಲ್ಯ ವಿವಾಹ, ಸಹಗಮನ ಪದ್ಧತಿಗಳಿರಲಿಲ್ಲ. ಇನ್ನು ರಾಜನು ಹಿರಿಯರ ಸಲಹೆ ಪಡೆಯುತ್ತಿದ್ದ ದೇವತಾ ಆರಾಧನೆ ಇತ್ತು ಅಂತ ಕೇಳಿದರು. ಇನ್ನು ಉತ್ತರ ವೇದ ಕಾಲದಲ್ಲಿ ಯಜುರ್ವೇದ, ಸಾಮವೇದ, ಅಥರ್ವರ್ಣ ವೇದ ಕಾಲ, ಸ್ತ್ರೀಯರ ಸ್ಥಾನಮಾನದಲ್ಲಿ ಭಾರಿ ಕುಸಿತ ಆಗ್ತದೆ. ರಾಜಕೀಯ ಸಂಸ್ಥೆಯಾದ ವಿಧಾತ ಕಣ್ಮರೆ ಆಗ್ತದೆ. ಸತಿ ಸಹಗಮನ, ಬಾಲ್ಯ ವಿವಾಹ ಪದ್ಧತಿ ಆರಂಭ, ರಾಜ ಬಲಿಷ್ಠನಾಗಿದ್ದ, ಧಾರ್ಮಿಕ ಆಚರಣೆಗಳ ಸಂಕೀರ್ಣ ಕಠಿಣ ಆಗಿತ್ತು. ಇನ್ನು ಒಂದು ಭಾರತದ ನಕ್ಷೆಯಲ್ಲಿ ತಲಕಾಡು, ಬನವಾಸಿ, ಬಾದಾಮಿ ಮತ್ತು ಕಂಚಿಗಳನ್ನು ಗುರುತಿಸ್ಲಿಕ್ಕೆ ಹೇಳಿತ್ತು. ಸೊ ಸರಿಯಾದ ಉತ್ತರ ಬಾದಾಮಿ, ಕಂಚಿ, ತಲಕಾಡು, ಬನವಾಸಿ. ಸೊ ಇಷ್ಟೊಂದು ಮಾಡೆಲ್ ಕ್ವಶನ್ ಪೇಪರ್ ಮತ್ತು ಕೀ ಆನ್ಸರ್ ಇದೆ. ಇಂಟ್ರೆಸ್ಟ್ ಇದ್ದವರು 9964050759 ನನಗೆ ಮೆಸೇಜನ್ನು ಮಾಡಿ. ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆದಿರಿ. ಬಾಯ್.